ಸೇಮ್ ಟ್ರಾಕ್ಟರ್ ಥರನೇ ಇರುವಂಥದ್ದು ಆ್ಯಂಡ್ ಇನ್ನೊಂದು ಸೌಂಡು ಕೂಡ ಅದೇ ಥರ ಬರುತ್ತೆ. ಜಸ್ಟ್ ಆನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಂಡ್ ಇದನ್ನು ಸೊ ಇದು ಮುಂದಕ್ಕೂ ಹೋಗುತ್ತೆ. ಇನ್ ಕೇಸ್ ಹಿಂದಕ್ಕೆ ಬರಬೇಕಾ ನೋಡಿ, ಹಿಂದಕ್ಕೂ ಬರುತ್ತೆ ನೋಡಿ, ಲೆಫ್ಟ್ ಟು ರೈಟು. ಆ್ಯಂಡ್ ಇದು ನೋಡ್ತಾ ಇರೋದು ನೀವು ಡ್ರಿಫ್ಟರು ಫಾರ್ಮುಲಾ ಥರ. ಇದರಲ್ಲಿ ಮಕ್ಳಿಗಂತಲ್ಲ ಏನಿಲ್ಲ, ಇದರಲ್ಲಿ ದೊಡ್ಡದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಅಡ್ಜಸ್ಟಬಲ್ ಚಾರ್ಸಿ ಜೊತೆ ಇರೋದು. ಇದು ಸ್ಪೋರ್ಟ್ಸ್ ಆಯಿತು. ನಿಮಗೆ ವಿಂಟೇಜ್ ಬಗ್ಗೆ ಏನಾದರೂ ಇದ್ದರೆ ಇದು ಬರ್ತದೆ ನೋಡಿ, ಪೆಟ್ರೋಲ್ದಾ. ಓಕೆ, ಸೊ ಇದು ಕೂಡ ಸಿಗುತ್ತೆ. ಆಫ್ ರೋಡ್ ಗಾಡಿ ಅಂತ ಹೇಳ್ಬೋದು. ಎಕ್ಸಾಸ್ಟ್ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಸೌಂಡು. ಸೊ ನಿಮಗೆ ಈ ಸೈಜ್ ತನಕ ಸಿಗುತ್ತೆ. ಅದು ಕೂಡ ರಿಮೋಟ್ ಕಂಟ್ರೋಲ್ ಆಗಿರುತ್ತೆ. ಸೊ ನೋಡಿ, ವೆಯ್ಟ್ ಅಂತ ನೋಡಿದ್ರೆ ಇಬ್ಬರು ನಿಂತಿದ್ದೀವಿ. ಆ್ಯಂಡ್ ಅರೌಂಡ್ ನಾನು ಆಲ್ರೆಡಿ 72 ಇದ್ದೀನಿ, ಅವರು 60 ಇದ್ದಾರೆ. ಒಂದು ಮೇಲಾಗಿದೆ ನೋಡಿ. 4,000 ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಓಕೆ, ಜೀಪಲ್ಲಿ. ಆಮೇಲೆ ಕಾರಲ್ಲೆಲ್ಲ ನಿಮಗೆ 3,000, 3,200, 3,500 ಆ ಥರ ಸ್ಟಾರ್ಟಿಂಗ್ ಪ್ರೈಸ್ ಐತೆ. ಓಕೆ, ಸೊ ನೋಡ್ತಾ ಇರ್ಬೋದು. ವೆಯ್ಟ್ ಅಂತ ನೋಡೋದಾದ್ರೆ ದೊಡ್ಡ ಗಾಡಿ ಮಾತ್ರ ಅಲ್ಲ, ಚಿಕ್ಕ ಗಾಡಿಗೂ ಅಷ್ಟೇ ಗೇಜ್ನ ವೆಯ್ಟ್ ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ಈಗ ಮಕ್ಳುಗಳು ಬೆಳೀತಾ ಸ್ವಲ್ಪ ದೊಡ್ಡವ್ರು ಆಗ್ತಿರ್ತಾರೆ. ಸೊ ಹೆಂಗಪ್ಪ ಏನು ಅಂತ ಇರುತ್ತೆ. ಬಟ್ ಅಂಥವ್ರಿಗೆ ಈ ಒಂದು ಗಾಡಿ ಬೆಸ್ಟ್ ಅನ್ಬೋದು. ಬಟ್ ವೆಯ್ಟ್ ಕೆಪಾಸಿಟಿ ನೋಡೋದಾದ್ರೆ ತುಂಬ ಜನ ಅಂತಾರೆ, ಇಬ್ರು ಕೂತ್ಕೊಬೇಡ್ರಪ್ಪ, ಮಕ್ಳುಗಳು ಚಿಕ್ಕ ಮಕ್ಳು ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಇಬ್ರು ಕೂತ್ಕೋದ್ರಲ್ಲ ಅಂತಾರೆ. ಬಟ್ ಗೇಜ್ ಅಂತ ನೋಡಿದಾಗ ನಮ್ಮ ಕಡೆಯಿಂದ ತೋರಿಸುವಂಥದ್ದು ಅಷ್ಟೇ. ಪ್ರೈಸ್ ಕಡಿಮೆ ಆಗಿದೆ ಅಂತ ಕ್ವಾಲಿಟಿಯಲ್ಲಿ ಇದ್ದಾಗಲ್ಲ. 150 kg ಕೆಪಾಸಿಟಿ, 150 kg ಮನುಷ್ಯ ಅದರಲ್ಲಿ ಕೂತ್ಕೊಂಡು ಡ್ರಿಫ್ಟ್ ಹೊಡಿಬಹುದು. ಒಂದ್ಸಲ ತೋರಿಸ್ತೀರಾ ಕೆಳಕ್ಕೆ? ನಿಮಗೆ 2,500 ಐತೆ. 2,500 ಸ್ಟಾರ್ಟ್. ಮಕ್ಕಳೇ ಕಂಟ್ರೋಲ್ ಮಾಡ್ಬೋದು. ಇಲ್ಲಿದೆ ಗೇರ್ ನಾಬು ನೋಡಿ, ಹಿಂದೆ ಮುಂದೆ ನೋಡಿ, ಹಿಂದಕ್ಕೆ ನೋಡಿ, ಹಿಂದೆ ಇದು ಮುಂದಕ್ಕೆ. ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೆ, ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ 35 ಕಿಲೋಮೀಟರ್ ರೇಂಜ್ ಬರ್ತದೆ. ಸಿಮ್ನು ಬೇಕಾಗಿಲ್ಲ, ವೈಫೈ ಬೇಕಾಗಿಲ್ಲ, ಬ್ಲೂಟೂತ್ ಏನು ಬೇಕಾಗಿಲ್ಲ. ವಿಡಿಯೋ ಕಾಲ್ ಮಾಡ್ಬೋದು ನೀವು. ಆ್ಯಂಡ್ ಇದರಲ್ಲಿ ನೀವು ಕ್ಯಾಮ್ರಾ ಆಕ್ಸೆಸ್ನು ಮಾಡ್ಬೋದು. ಆ್ಯಂಡ್ ಇದು ರಿಮೋಟ್ ಇಗ್ಬಿಟ್ಟು ನೀವು ಬಿಟ್ಬಿಡಿ. ವೆಟ್ ಸೆಟ್ಟು ಟಬ್ಬು 300 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು. 9,000ಕ್ಕಿಂತ ಜಾಸ್ತಿ ಗೇಮ್ಸ್ ಬರ್ತದೆ, ಅದೂ ಡಬಲ್ ರಿಮೋಟ್ ಜೊತೆ. ಟ್ರೈಲರ್ ಏನು ನೋಡಿದ್ರಿ, ಪಿಕ್ಚರೇ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಗುರುಗಳು ಏನು ನೋಡ್ತಾ ಇದ್ದೀರಾ ನೀವು? ಆ್ಯಂಡ್ ಈ ಗಾಡಿ ಸೊ ಫ್ರಂಟ್ ಬೇಕಾ ನೋಡಿ, ಫ್ರಂಟು ಬರುತ್ತೆ. ಬ್ಯಾಕು ಬೇಕಾ ನೋಡಿ, ಬ್ಯಾಕು ಬರುತ್ತೆ. ಹಿಂದಕ್ಕೆ ಬೇಕಾ ಬ್ರೋ? ಇದು ಗಾಡಿ ಏನು ಪ್ರೈಸಲ್ಲಿ ಇದೆ ಸ್ಟಾರ್ಟಿಂಗ್ ಎಲ್ಲ? ಬೈಕಲ್ಲಿ ನಿಮಗೆ ನೀವು 3,000, 3,200 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು. ಓಕೆ, ನಿಮಗೆ ಏನು ರೇಂಜ್ ಬೇಕೋ ಆ ರೇಂಜ್ವರೆಗೂ ಸಿಗ್ತದೆ. ಹೌದಾ, ಸೂಪರ್. ನೀವು ಯಾವ ಥರ ಪ್ರೀಮಿಯಂ ತಗೋತೀರಾ ಆ ರೇಂಜ್ವರೆಗೂ ಸಿಗ್ತದೆ. ಇದು ವೆಯ್ಟ್ ಕೆಪಾಸಿಟಿ ಅಲ್ಲ? ವೆಯ್ಟ್ ಕೆಪಾಸಿಟಿ ಇವಾಗ ನೀವು ಕೂತಿರೋದ್ರಲ್ಲಿ 120 kg ಕೆಪಾಸಿಟಿ ಇದ್ರದ್ದು. ನಾವು ಇಬ್ರು ಕೂತ್ಕೊಬೋದು. ಇದು ಮೇಲೆ ಎಲ್ಲ ಹೆವಿ ಕ್ವಾಲಿಟಿ ಐತೆ. ಮತ್ತೆ ಸೆಕೆಂಡ್ ಒಳಗಡೆ ನಿಮಗೆ ಮೆಟಲ್ ಚಾರ್ಜ್ ಇರೋದು ಇದರಲ್ಲಿ. ಓಕೆ, ಚಾರ್ಜಿಂಗ್ ಎಲ್ಲ ಎಷ್ಟು ಅವರ್ ಮಾಡಬೇಕಾಗುತ್ತೆ? ಇದಕ್ಕೆ ನೀವು 3 ಅವರ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 2 ಗಂಟೆ ಆರಾಮಾಗಿ ಓಡಿಸ್ಬೋದು. ಹೌದಾ? 2 ಗಂಟೆ ಆರಾಮಾಗಿ ಓಡಿಸ್ಬೋದು. ಇಲ್ಲ ನೀವು ಬಿಟ್ಟು ಯೂಸ್ ಮಾಡಿದ್ರೆ ಆ ಥರ ಲೆಕ್ಕ ನಿಮಗೆ 1 ದಿವಸ ಪೂರ್ತಿ ಬಂದ್ಬಿಡ್ತದೆ. ಓ ಸೂಪರ್ ಸರ್. ಬೈಕ್ ಮಾತ್ರ ಅಲ್ಲ ಗುರು, ಇವಾಗ ಟ್ರಾಕ್ಟರ್ ಆಗಿರ್ಬೋದು, ಕಾರಲ್ಲಿ ಬೆಂಜು, ಆಡಿ, ಆಂಟಿಕ್ ಪೀಸ್ ಕಾರು ಕೂಡ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಸೊ ಈ ಗಾಡಿನ ರಿಮೋಟಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು, ಅದೇ ರೀತಿ ಮ್ಯಾನ್ಯುವಲ್ ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಜೀಪ್ ಕಾಂಪಾಸ್ ನೋಡ್ತಾ ಇರ್ಬೋದು, 4x4 ನಿಮಗೆ. ಸೊ ಇದರಲ್ಲೂ ಹೆಂಗಿದೆ ಫೀಚರ್ ಅಂತಂದರೆ ಕೇಳಿದ್ರೆ ಕಳ್ದೋಗ್ತಿರೋ ಗುರು, ಸಖತ್ತಾಗಿದೆ. ವೆಯ್ಟ್ ಅಂತ ನೋಡೋದಾದರೆ ಸೊ 150 ವೆಯ್ಟ್ನ ಕೆಪಾಸಿಟಿ ಇರುವಂಥದ್ದು ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಆರನ್ನು ಕೂಡ ಸಿಗುತ್ತೆ ನೋಡಿ. ನೋಡಿ ಇದು ಮ್ಯೂಸಿಕ್ಕು, ಇದು ಆರನ್ ನೋಡಿ, ಆರನ್ನು ಸೇಮು. ಇದು ನೋಡಿ, ಇದು ಮುಂದೆ, ಇದು ಹಿಂದಕ್ಕೆ ಬರಬೇಕು ಅಂತಂದರೆ ಆಟೋ ಟ್ರಾನ್ಸ್ಮಿಷನ್ ಥರ. ಇದು ಆನ್ ಆ್ಯಂಡ್ ಆಫು, ಇದು ಸ್ಪೀಡು ಕಂಟ್ರೋಲು. ಸೊ ಇಲ್ಲೇ ಬಂದ್ಬಿಡ್ತು ನೋಡಿ ಆರನ್ರಿ. ಹೆಡ್ಲೈಟ್ ಬೇಕಾಡಿ, ಹೆಡ್ಲೈಟು ಎಲ್ಲ ಥರ ಫೀಚರ್ ಬರುವಂಥದ್ದು ಇದರಲ್ಲಿ. ಸೊ ವೆಯ್ಟ್ ಕೆಪಾಸಿಟಿ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ನೋಡಿ ಗುರು, ಡೋರ್ ಬೇರೆ ಇದೆ ಇದಕ್ಕೆ, ಡೋರ್ನು ಕೂಡ ಓಪನ್ ಮಾಡ್ಬೋದು. ಸೊ ಈ ಗಾಡಿಯ ರಿಮೋಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಇದು ಮ್ಯಾನ್ಯುವಲ್ ಆಗಿ ಓಡಿಸಿ ನೋಡ್ಬೋದು ಬೇಕಾದರೆ. ಸೊ ನೋಡಿ, ವೆಯ್ಟ್ ಅಂತ ನೋಡಿದ್ರೆ ಇಬ್ಬರು ನಿಂತಿದ್ದೀವಿ. ಆ್ಯಂಡ್ ಅರೌಂಡ್ ನಾನು ಆಲ್ರೆಡಿ 72 ಇದ್ದೀನಿ, ಅವರು 60 ಇದ್ದಾರೆ. ಒಂದು ಮೇಲಾಗಿದೆ ನೋಡಿ. ಗಾಡಿ ಏನಿಲ್ಲ ಗುರು, ಒಂದು ನಿಂತ್ಕೊಂಡ್ರೆ ಅಂದರೆ ಗಾಡಿ ಮೇಲೆ ನಿಂತ್ಕೊಳ್ಳುವಾಗ ಕುತ್ಕೊಳ್ಳುವಾಗಲೇ ನಿಮಗೆ ಫೀಲ್ ಗೊತ್ತಾಗೋಗುತ್ತೆ ಎಷ್ಟು ವೆಯ್ಟ್ ಕೆಪಾಸಿಟಿ ಇರುತ್ತೆ ಅಂತ. ಸೊ ಇವೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಸರ್ ಜೀಪಲ್ಲಿ 4,500 ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಓಕೆ, ಜೀಪಲ್ಲಿ. ಆಮೇಲೆ ಕಾರಲ್ಲೆಲ್ಲ ನಿಮಗೆ 3,000, 3,200, 3,500 ಆ ಥರ ಸ್ಟಾರ್ಟಿಂಗ್ ಪ್ರೈಸ್ ಐತೆ. ಓಕೆ,
ಅದು ನಿಮ್ಗೆ ಏನಾದರೂ ಕನ್ಫ್ಯೂಸು ಇಲ್ಲ ಬೇರೆ ಕಡೆ ಏನಾದರೂ ನಿಮಗೆ ನೋಡಿ ಮೋಸನೋ ಆಗಿದ್ರೆ ನೀವು ಫಸ್ಟು ಡೀಟೇಲ್ಸ್ ತಗೊಳ್ಳೋಕ್ಕೆ ವಾಟ್ಸಪ್ ಮಾಡಿಸ್ಕೊಳ್ಳಿ. ಸೆಕೆಂಡ್ ನೀವು ಅಂಗಡಿಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ವೆಯ್ಟ್ 3 ಜನ ಕೂತ್ಕೊಂಡ್ರು ಏನು ಆಗಲ್ಲ ಅಂತ. 3 ಜನ ಕೂತ್ಕೊಬೇಕಂದ್ರೆ ಒಂದು ಒರಿಜಿನಲ್ ಕಾರ್ ತಗೋಬೇಕು. ವೇಟ್ ಕೆಪಾಸಿಟಿ 150 kg ತಗೊಂಡಿಲ್ಲ ಅಂದ್ರೆ ಕಾಸು ವಾಪಸ್. ಸೊ ಅವಾಗ್ಲೇನೆ ದೊಡ್ಡ ಜಿಪ್ ತೋರಿಸಿದೀವಿ, ಆ ಜಿಪ್ ಅದರಲ್ಲಿ ವೆಯ್ಟ್ ಕೆಪಾಸಿಟಿ ನೋಡೋದಾದ್ರೆ ಅಷ್ಟೊಂದು ಹಿಡಿಯುತ್ತೆ. ಬಟ್ ಇದು ಚಿಕ್ಕದಲ್ವಾ ಸರ್? ಇದರಲ್ಲಿ ನಿಮಗೆ 100 kg ಕೆಪಾಸಿಟಿ ಐತೆ. ಹೌದಾ? ಬಟ್ ಕಂಪನಿ ಕೊಡೋದು 60 kg, ನಾವು ಕಸ್ಟಮರ್ಗೆ ಹೇಳೋದು 40 kg ಅಂತ. ಇನ್ನ ಒಬ್ರು ಬಂದು ಇಲ್ಲಿ ನಿಂತ್ಕೊಬಹುದು. ಹೌದಾ? ಸೊ ನೋಡ್ತಾ ಇರ್ಬೋದು, ವೆಯ್ಟ್ ಅಂತ ನೋಡೋದಾದ್ರೆ ದೊಡ್ಡ ಗಾಡಿ ಮಾತ್ರ ಅಲ್ಲ, ಚಿಕ್ಕ ಗಾಡಿಗೂ ಅಷ್ಟೇ ಗೇಜ್ನ ವೆಯ್ಟ್ ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಹಿಂಗೆ ಅಂತ ಇದೀವಿ ಅಂದ್ಬಿಟ್ಟು ನೀವು ಓಡಿಸಿ ಅಂತ ಅಲ್ಲ, ಟ್ರಸ್ಟ್ ಇರಬೇಕು. ಈಗ ಓಕೆ, ಇವಾಗ ಗಾಡಿ ಏನು ವೆಯ್ಟ್ನ ಕೊಡ್ತಾ ಇದ್ದಾರೆ, ಏನು ವೆಯ್ಟ್ನ ತೋರಿಸ್ತಾ ಇದ್ದಾರೆ, ಮನೆಗೆ ಹೋದ್ಮೇಲೆ ಅದೇ ವೆಯ್ಟ್ ಇರುತ್ತೆ ಅಂತ. ಅಂದರೆ ಈಗ ಮಕ್ಳುಗಳು ಬೆಳೀತಾ ಸ್ವಲ್ಪ ದೊಡ್ಡವರಾಗ್ತಿರ್ತಾರೆ, ಸೊ ಹೆಂಗಪ್ಪ ಏನು ಅಂತ ಇರುತ್ತೆ. ಬಟ್ ಅಂಥವ್ರಿಗೆ ಈ ಒಂದು ಗಾಡಿ ಬೆಸ್ಟ್ ಅನ್ಬೋದು. ಬಟ್ ವೆಯ್ಟ್ ಕೆಪಾಸಿಟಿ ನೋಡೋದಾದ್ರೆ ತುಂಬ ಜನ ಅಂತಾರೆ, ಇಬ್ರು ಕೂತ್ಕೊಬೇಡ್ರಪ್ಪ, ಮಕ್ಳುಗಳು ಚಿಕ್ಕ ಮಕ್ಳು ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಇಬ್ರು ಕೂತ್ಕೋದ್ರ ಅಂತಾರೆ. ಬಟ್ ಗೇಜ್ ಅಂತ ನೋಡಿದಾಗ ನಮ್ಮ ಕಡೆಯಿಂದ ತೋರಿಸುವಂಥದ್ದು ಅಷ್ಟೇ, ಅಂದ್ಬಿಟ್ಟು ಆ ಥರ ದೊಡ್ಡ ಗಾಡಿ ಥರ ಓಡಿಸೋದಲ್ಲ. ನಾವು ಏನಕ್ಕೆ ಅಂದರೆ ಎಷ್ಟು ಡೀಟೇಲ್ಸ್ ಆಗಿ ಹೇಳ್ತಾ ಇರೋದು, ಬೇರೆ ಅಂಗಡಿಯಲ್ಲೆಲ್ಲ ನಿಮಗೆ 3 ಜನ 2 ಜನ ನಿಂತ್ಕೊಂಡು ತೋರಿಸ್ತಾರೆ. ಸಪ್ಲೈ ಆಗೋದು ಇಲ್ಲಿಂದಾನೆ. ಎಲ್ಲ ಕರ್ನಾಟಕಗೆ ನಾವೇ ಸಪ್ಲೈಯರ್ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ನಿಮ್ಮ ಜಾಗದಿಂದ ನಾನು 2 ಅಂಗಡಿದು ಸಪ್ಲೈಯರ್ ತೋರಿಸ್ಕೊಡ್ತೀನಿ. ಪ್ರೈಸ್ ಕಡಿಮೆ ಆಗಿದೆ ಅಂತ ಕ್ವಾಲಿಟಿಯಲ್ಲಿ ಇದ್ದಾಗಲ್ಲ. ಸೊ ಇದರಲ್ಲಿ ಅಲ್ಕ್ ನೋಡಿ ಯಾವ ಥರ ಇದೆ, ಆಫ್ ರೋಡ್ ಗಾಡಿ ಸಾಕತ್ತಾಗಿ ನೋಡೋಕ್ಕೆ. ಫ್ರಂಟ್ ನಿಮಗೆ ಪರ್ಟಿಕ್ಯುಲರ್ ಇದೇ ಥರ ಬ್ರ್ಯಾಂಡ್ ಬೇಕು ಅಂದರೆ ನೋಡೋಕ್ಕೆ ಔಟ್ಲುಕ್ ಇರುವಂಥ ಸಿಗ್ತಾ ಹೋಗುತ್ತೆ. ಸೊ ಮೇಲೆ ನೋಡ್ತಾ ಇರ್ಬೋದು, ಇದು ಅಲ್ಕ್ ರೇಂಜಲ್ಲಿ ಇರುವಂಥದ್ದು. ಇದು ಜೀಪ್ ಟಾರ್ ರಾಕ್ಸ್ ಥರನೂ ಕಾಣಿಸುತ್ತೆ. ಹಂಗೆ ಬನ್ನಿ ಮುಂದೆ ತೋರಿಸ್ತೀನಿ ಇನ್ನೂ. ಸೊ ಇವಾಗ ಸೈಕಲ್ ಆಮೇಲೆ ಬರ್ತೀನಿ. ಸೊ ದೊಡ್ಡ ಸೈಜ್ದು ಗೋ ಕಾರ್ಟಿಂಗ್ ಇದೆ. ಇದು ಗೋ ಕಾರ್ಟ್ ಸರ್. ಅದು ಗೋ-ಕಾರ್ಟ್ ಅದರಲ್ಲಿ ನಿಮಗೆ 150 kg ಕೆಪಾಸಿಟಿ, 150 kg ಮನುಷ್ಯ ಅದರಲ್ಲಿ ಕೂತ್ಕೊಂಡು ಡ್ರಿಫ್ಟ್ ಹೊಡಿಬೋದು. ಒಂದ್ಸಲ ತೋರಿಸ್ತೀರಾ ಕೆಳಕ್ಕೆ? ಆಂಟಿಕ್ ಪೀಸ್ ಕಾರ್ ಬೇಕಾ, ಅದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಗೋ ಕಾರ್ಟಿಂಗ್ ಇದೆ. ಅಂಡ್ ಲಾಸ್ಟ್ ಒನ್ ಇದೆಲ್ಲ, ಇದು ಆಫ್ ರೋಡ್ದು ಬೈಕು ATV ನೋಡಿ. ಇನ್ನಂದರೆ ನೀವು ಎಂತೆಂಥ ಕಾರ್ಗಳನ್ನ ನೋಡಿರ್ತೀರ, ಎಂತೆಂಥ ಬೈಕ್ನ ನೋಡಿರ್ತೀರ, ಎಲ್ಲ ಕೂಡ ಇದೆ. ಸೂಪರ್ ಬೈಕ್ ಬೇಕಾ, ಸೂಪರ್ ಬೈಕು, ಸ್ಪೋರ್ಟ್ಸ್ ಬೈಕು ಎಲ್ಲ ಕೂಡ ಇದೆ. ಅದು ತೋರಿಸ್ತೀನಿ ನೋಡಿ ಇಲ್ಲಿ. ಇದರಲ್ಲಿ ನಿಮಗೆ ಮ್ಯೂಸಿಕ್ನು ಐತೆ, ಬ್ಲೂಟೂತ್ ಕನೆಕ್ಷನ್ ಐತೆ. ಬ್ಲೂಟೂತ್ ಕನೆಕ್ಷನ್ ಐತೆ. 1 ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು ಇದು. ಅದರಲ್ಲಿ ನಿಮ್ಗೆ ಏನಾದರೂ ಭಯ ಆಗ್ತೈತೆ, ಟಚ್ ಆಗಿಬಿಡ್ತದೆ ಅಂತ, ಆ ಥರ ಟೈಮಲ್ಲಿ ನೀವು ಇದರಲ್ಲಿ ರಿಮೋಟ್ ಕಂಟ್ರೋಲ್ನು ಮಾಡ್ಬೋದು. ರಿಮೋಟು ಆಕ್ಸೆಸ್ ಇದೆ. ಇದರಲ್ಲಿ ರಿಮೋಟ್ನು ಆಕ್ಸೆಸ್ ಇದೆ. ಓಕೆ, ಇವೆಲ್ಲ ಸ್ಟಾರ್ಟಿಂಗ್ ರೇಂಜ್? ಇದ್ರದ್ದು ಸ್ಟಾರ್ಟಿಂಗ್ ರೇಂಜ್ ನಿಮಗೆ 2500 ಐತೆ. 2500 ಸ್ಟಾರ್ಟ್. ಬಟ್ ನಿಮಗೆ ಪ್ರೀಮಿಯಂ ಐಟಮ್ ಬೇಕಂದ್ರೆ ಒಂದು 500,000 ಎಕ್ಸ್ಟ್ರಾ ಕೊಟ್ಬಿಟ್ರೆ ನಿಮಗೆ ಪ್ರೀಮಿಯಂ ಆಗಿ ಸಿಗ್ತದೆ. ಓಕೆ, ಸೂಪರ್. ಸರ್ ಏನು ಸರ್, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂಥರ ಇದು ಏಲಿಯನ್ಸ್ಗಳು ಗಾಡಿ ಓಡಿಸ್ತಾಗಿರುತ್ತಲ್ಲ ಆ ಥರ ಇದೆ ಟೈರ್ ಎಲ್ಲ. ಇದು ಬಂದು ನೀವು ಸಪ್ರೇಟ್ ಆಗಿ ಪ್ರಾಮ್ ತಗೋತೀರಾ ಹುಡುಗರಿಗೆ, ಇಲ್ಲ ಅಂದ್ರೆ ಫೀಡಿಂಗ್ ಚೇರ್ ತಗೋತೀರಾ, ಇದು ಆಚೆ ಓಡಿಸೋಕ್ಕೆ ಅಂತ ಒಂದು ಗಾಡಿ ತಗೋತೀರಾ, ಆ ಥರ ಏನಿಲ್ಲ. ಆಲ್ ಇನ್ ಒನ್ ಇದು, ಸರಿನಾ? ಹಿಂದೆ ಹ್ಯಾಂಡಲ್ ಬರ್ತದೆ, ಅದರಲ್ಲಿ ಆಪರೇಟ್ ಮಾಡ್ಬೋದು, ಸರಿನಾ? ಬ್ಯಾಟ್ರಿ ಬೇಕಂದ್ರೆ ಬ್ಯಾಟ್ರಿಯಲ್ಲಿ ಆಪರೇಟ್ ಮಾಡ್ಬೋದು. ಇದರಲ್ಲಿ ಚೇರ್ನು ಆಗುತ್ತೆ. 1 ವರ್ಷದಿಂದ ಹಿಡ್ದು ಇದ್ರದ್ದು ಕೆಪಾಸಿಟಿ 80 kg ಇದು ತಗೋತದೆ. ಇದರಲ್ಲಿ ನಿಮಗೆ 360 ಡಿಗ್ರಿ ರೊಟೇಷನ್, ಅಡ್ಜಸ್ಟಬಲ್ ಹ್ಯಾಂಡಲ್, ಹೆವಿ ಕ್ವಾಲಿಟಿ ವಿತ್ ಸೀಟ್ ಬೆಲ್ಟ್, 4 ಮಕ್ಕಳಿಗೆ. ಸೊ ಮೊಬೈಲ್ ಆಕ್ಸೆಸ್ ಇದೆಯಾ, ರಿಮೋಟ್ ಕಂಟ್ರೋಲು? ಮೊಬೈಲ್ ಆಕ್ಸೆಸ್ ಐತೆ, ಮ್ಯೂಸಿಕ್, USB ಆಪ್ಷನ್ ಎಲ್ಲ ಐತೆ ಇದರಲ್ಲಿ. ಮಕ್ಕಳೇ ಕಂಟ್ರೋಲ್ ಮಾಡ್ಬೋದು. ಇಲ್ಲಿದೆ ಗೇರ್ ನಾಬು ನೋಡಿ, ಹಿಂದೆ ಮುಂದೆ, ಹಿಂದಕ್ಕೆ ನೋಡಿ, ಹಿಂದೆ ಇದು ಮುಂದಕ್ಕೆ. ಆ್ಯಂಡ್ ಇಲ್ಲಿ ನೋಡೋದಾದರೆ DRL ಲೈಟು ಕೂಡ ಬರುತ್ತೆ, LED ಹೆಡ್ಲೈಟ್ ಕೂಡ ಬರುತ್ತೆ. ಸೊ ನಾವು ನಾರ್ಮಲ್ ಬೈಕ್ ರಿವ್ಯೂ ಮಾಡ್ತೀವಲ್ಲ ಆ ಥರ. ಬಟ್ ಇಲ್ಲಿ ನೋಡೋದಾದರೆ ಅಂದರೆ ಲೈಟಲ್ಲಿ ಒಳ್ಳೆ ಸಖತ್ತಾಗಿದೆ ಗಾಡಿ ಮಾತ್ರ. ಔಟ್ಲುಕ್ ನೈಟ್ ಹೊತ್ತಂದ್ರೆ ಈ ಗಾಡಿ ಈಚು ಬಂದುಬಿಟ್ರೆ ಮಾತ್ರ ನಿಮ್ಮ ಮಕ್ಳು ಯಾರು ತಂದುಬಿಟ್ರೆ ಆಟ ಆಡೋಕ್ಕೆ ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೆ, ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾವುದು ಗುರು ಬ್ರ್ಯಾಂಡ್ ಇದು ಅಂತ. ಸೊ ಅಷ್ಟು ಸಖತ್ತಾಗಿದೆ ಅಂತ ಕೂಡ ಹೇಳ್ಬೋದು. ಅಂದರೆ ನನ್ನ ವೆಯ್ಟ್ ತಡೀತು. ಇದು ವೆಯ್ಟ್ ಕೆಪಾಸಿಟಿ ಇದು ಕೂಡ ಅಷ್ಟೇನಾ? ವೆಯ್ಟ್ ಕೆಪಾಸಿಟಿ ಇದರಲ್ಲಿ 90 kg. 90 kg ಇದ್ರದ್ದು ವೆಯ್ಟ್ ಕೆಪಾಸಿಟಿ. ಅಂಡ್ ಇದು ಟೈರ್ ಬಂದು ಟೋಟಲ್ ಪ್ಲಾಸ್ಟಿಕ್ ಬರಲ್ಲ, ಫ್ಲೆಕ್ಸಿಬಲ್ ತರ ಬರ್ತದೆ ಇದು. ಓಕೆ, ಟೋಟಲ್ ಫ್ಲೆಕ್ಸಿಬಲ್ನು ಬರಲ್ಲ, ಬಟ್ ಫ್ಲೆಕ್ಸಿಬಲ್ ತರ ಬರ್ತದೆ. ಅಂಡ್ ಇದರಲ್ಲಿ ಇರೋದು ಕೀ ತಗೊಂಡ್ರಿ ನೀವು, ಬೇರೆ ಕೀ ಹಾಕಿದ್ರೆ ಸೆಟ್ ಆಗಲ್ಲ. ಇದೇ ಕೀ ಹಾಕ್ಬೇಕು, ಇದೇ ಕೀ ಹಾಕ್ಬೇಕು. ಹೆಂಗಿದೆ ರೇಜ್ ಮಾಡಿದ್ರೆ ಅನ್ನುತ್ತೆ ಹಂಗೆ. ಆಫ್ ರೋಡ್ ಮಾಡೋಕ್ಕೆ ಮಾಡಿಸೋದು ಗಾಡಿ. ಮಕ್ಕಳೇನಾದರೂ ಇವಾಗ ಸ್ಟಾರ್ಟಿಂಗು ಬೈಕ್ ಕಲಿಬೇಕು ಅಂತಂದರೆ ಇವೆಲ್ಲ ಒಂದು ಆಟ ಆಡೋದಾದರೆ ಒಂದು ಸ್ವಲ್ಪ ಏಜ್ ಬರುತ್ತೆ. ಸೊ ಅವ್ರಿಗೂ ಬೈಕ್ ಓಡಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಅಂಥವ್ರಿಗೆ ಈ ಗಾಡಿ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅಟ್ ಎ ಟೈಮ್ ಎರಡನ್ನೂ ಕಂಟ್ರೋಲ್ ಮಾಡುತ್ತೆ. ಅಷ್ಟು ಸೇಫ್ಟಿ ಆಗಿ ಎಲ್ಲ ನಾವು ಮಾಡ್ಕೊಡ್ತಾ ಇದೀವಿ. ಓಕೆ, ಇದೆಲ್ಲ ಮಕ್ಕಳಿಗೆ ಎಷ್ಟು ಸೇಫ್ಟಿ ಆಗಿರ್ಬೇಕು, ನಿಮ್ಗಿಂತ ಜಾಸ್ತಿ ನಾವು ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಅಷ್ಟು ಮಾಡ್ಕೊಡ್ತಾ ಇದ್ದೀವಿ. ಇದು 1 ಟೈಮ್ ಚಾರ್ಜ್ ಮಾಡಿದ್ರೆ ನೀವು
ಮ್ಯಾಕ್ಸಿಮಮ್ 35 ಕಿಲೋಮೀಟರ್ ರೇಂಜ್ ಬರ್ತದೆ. ಸರ್ ಇವಾಗ ಇನ್ನೊಂದು ಏನು ಗೊತ್ತಾ, ಒಳ್ಳೆ ಗಾಡಿ ಸಖತ್ತಾಗಿದೆ. ಈಗ ನನ್ನ ವಿಡಿಯೋ ನೋಡೋರು ಆಲ್ಮೋಸ್ಟ್ ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಈ ಕಡೆ ಇರೋರು. ಸೊ ಅವ್ರು ಇಲ್ಲಿಗೆ ಬರಲೇಬೇಕಾ ಅಥವಾ ಹೋಮ್ ಡೆಲಿವರಿ ಏನಾದ್ರು ಕೊಡ್ತೀರಾ? ಸರ್ ನಿಮಗೆ ತಗೋಬೇಕಂತ ಇದ್ರೆ ಏನು ಮಾಡಬೇಡಿ, ಡೈರೆಕ್ಟ್ ಒಂದು ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡ್ತೀವಿ. ನಿಮ್ಮ ಪೀಸ್ ಯಾವ್ದು ಇರ್ತದೆ ಅದು ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ಗೆ ಹೋಗುತ್ತೆ, ಕಳಿಸ್ಕೊಡ್ತೀರಾ? ಹಾಂ. ಆ್ಯಂಡ್ ಇದು ಡ್ಯಾಮೇಜ್ ಆಗೋದು ಅಂತಾರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದು ಡೌಟ್ ಕ್ಲಿಯರ್ ಮಾಡಿಬಿಡಿ. ನಮ್ದಿರೋದು ಪ್ಯಾಕಿಂಗಲ್ಲಿ, ಬೇಕಂದರೆ ನಿಮ್ಮ ಹತ್ರ ಇನ್ನೂ ಒಂದು 100 ರೂಪೀಸ್ 200 ರೂಪೀಸ್ ಎಕ್ಸ್ಟ್ರಾ ತೊಗೊಬಿಡ್ತೀನಿ. ಬಟ್ ಪ್ಯಾಕಿಂಗಲ್ಲಿ ಏನು ಟೆನ್ಷನ್ ತೊಗೋಬೇಡಿ ನೀವು. ಓಕೆ, ಸೇಫ್ಟಿ ಹೋಗಿ ಅಲ್ಲಿ ಸೇಫ್ಟಿಯಾಗಿ ಅಲ್ಲಿ ಹೋಗುತ್ತೆ. ವಿತೌಟ್ ಬ್ಯಾಟ್ರಿದು ರೈಡ್ ಆನ್ಸ್ ಐತೆ. ಓಕೆ, ಅದರಲ್ಲಿ ಜೀಪು ನಾರ್ಮಲ್ ಸ್ವಲ್ಪ ಕೂಲ್ ಆಗಿರೋದು ಬೇಕಂದ್ರೆ ಆ ಥರ. ಓಕೆ, ಆಮೇಲೆ ಇದು ವಿತ್ ಹ್ಯಾಂಡಲಿಂದು, ಇದು ಹ್ಯಾಂಡಲ್ ಕಂಟ್ರೋಲ್ನು ಮಾಡಿಸ್ಬೋದು ನೀವು. ಓಕೆ, ಇದರಲ್ಲಿನೂ ಮ್ಯೂಸಿಕ್ ಲೈಟಿಂಗ್ ಬರ್ತದೆ. ಇವಾಗ ನೀವು ಕೇಳಿರ್ತೀರಲ್ಲ 2,000-3,000 ಜೀಪ್ ಸ್ಟಾರ್ಟಿಂಗ್ ಅಂತ, ಇದೇ ಜೀಪ್ಗೆ ಹೇಳೋದವರೆಲ್ಲ. ಸರ್ ಇದರಲ್ಲಿ ಅದು ಎಲ್ಲ ಬಿಟ್ಬಿಡಿ, ಬರೀ ಚಿಕ್ಕ ಐಟಮ್ ಅಲ್ಲಿ ನಮ್ಮ ಹತ್ರ ಒಂದು 3000+ ಐತೆ ವೆರೈಟಿ. ಇವಾಗ ನನ್ಗೇನೆ ಕನ್ಫ್ಯೂಸ್ ಆಗ್ತಾ ಐತೆ ನಿಮ್ಗೆ ಯಾವ್ದು ತೋರಿಸ್ಲಿ ಅಂತ. ಅಷ್ಟೊಂದೆಲ್ಲ ಅದರಲ್ಲಿ ಸ್ವಲ್ಪ ಯಾವುದು ಜಾಸ್ತಿ ಸೇಲ್ ಆಗುತ್ತೆ ಅದು ತೋರಿಸ್ತೀನಿ. ಇಲ್ಲಿವರೆಗೂ ನೀವು ವಾಕಿಟಾಗಿ ನೋಡಿರ್ತೀರಾ, ಹೌದು, ಮಾತಾಡೋದು. ಸಿಮ್ನು ಬೇಕಾಗಿಲ್ಲ, ವೈಫೈ ಬೇಕಾಗಿಲ್ಲ, ಬ್ಲೂಟೂತ್ ಏನು ಬೇಕಾಗಿಲ್ಲ, ವಿಡಿಯೋ ಕಾಲ್ ಮಾಡ್ಬೋದು ನೀವು. ಸೊ ನೀವೇನು ನೋಡ್ತಾ ಇದ್ದೀರಾ, ವಾಕಿ ಟಾಕಿ. ಸೊ ಮಕ್ಕಳದು ಇವಾಗ ಆಲ್ಮೋಸ್ಟ್ ನೀವು ಪೊಲೀಸರ ಹತ್ರ ನೋಡಿರ್ತೀರಾ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡಿರ್ತೀರಾ. ಸೊ ಬಟ್ ಇಲ್ಲಿ ನೋಡಿದ್ರೆ ಮಕ್ಕಳದು, ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಸಿಮ್ ಬೇಕಾಗಿಲ್ಲ, ವೈಫೈ ಬೇಕಾಗಿಲ್ಲ, ಬ್ಲೂಟೂತ್ ಬೇಕಾಗಿಲ್ಲ. ಸೊ ನೋಡಿ ಅಲ್ಲಿ ಆಲ್ರೆಡಿ ಒಬ್ರು ತಗೊಂಡಿದ್ದಾರೆ ಇನ್ನೊಂದು ವಾಕಿ ಟಾಕಿ, 2 ವಾಕಿ ಟಾಕಿ ಬರುತ್ತೆ. ಇವಾಗ ನೀವು 100 ಫೀಟ್ ಇದೇ ಕೆಲಸ ಮಾಡೋದು. ಇದು ವಿಡಿಯೋ ಕಾಲ್ನು ಬರ್ತದೆ, ನಾವು ಏನು ಮಾತಾಡ್ತೇವೆ ಅದನ್ನು ಬರ್ತದೆ. ಹೇ ನೆಕ್ಸ್ಟ್ ಲೆವೆಲ್ ಸರ್ ಇದು. ಅದೇ ವಾಯ್ಸ್ ಸಖತ್ತ ಮಸ್ತಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ಗೇಮಿಂಗ್ಸು, ಮೆಸೇಜ್ ಆಪ್ಷನ್ನು, ಇದರಲ್ಲಿ ಭಾಳ ಆಪ್ಷನ್ಸ್ ಐತೆ ಸರ್. ಇನ್ನ ಕ್ಲಾರಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೇಕು, ವಾಯ್ಸ್ ಚೇಂಜ್ ಮಾಡಬೇಕು. ಇವಾಗ ನೀವು ಕೇಳ್ರಲ್ಲ ವಾಯ್ಸ್ ಯಾವ ಥರ ಬರ್ತದೆ, ಸೂಪರ್. ಇದರಲ್ಲಿ ನಿಮಗೆ ಪದೇ ಪದೇ ಶೆಲ್ ಹಾಕೋದು ಏನಿಲ್ಲ. ನಾವು ಮೊಬೈಲ್ ಯಾವ ಥರ ಚಾರ್ಜ್ ಮಾಡ್ತೀವಿ ಅದೇ ಥರ ಚಾರ್ಜ್ ಮಾಡ್ಕೊಂಡು. ಡ್ರೋನ್ ನೀವು ನೋಡಿರ್ತೀರಾ 1,500-2,000 ಅದು, ಸರಿನಾ? ಇದ್ರದ್ದು ಬೆಲೆ ನೀವು ಬೇಕಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಕಮೆಂಟಲ್ಲಿ. ಆ್ಯಂಡ್ ಇದರಲ್ಲಿ ನೀವು ಕ್ಯಾಮ್ರಾ ಆಕ್ಸೆಸ್ನು ಮಾಡ್ಬೋದು, ಕೆಳಗಡೆ ಬೇಕಂದರೆ ಕೆಳಗಡೆ ಎಷ್ಟು ಬೇಕು ಅಂದರೂ ಮಾಡ್ಕೊಬೋದು. ಆ್ಯಂಡ್ ಇದು ರಿಮೋಟ್ ಇಗ್ಬಿಟ್ಟು ನೀವು ಬಿಟ್ಬಿಡಿ. ಸೊ ಡ್ರೋನ್ಸ್ ಆಯಿತು, ಮತ್ತು M416 ಗನ್ ಇದೆ, ಒರಿಜಿನಲ್ ಗನ್ನ ಕಾಪಿ ಮಾಡ್ಬೋದು, ಇದನ್ನು ನಾವೇ ಯೂಸ್ ಮಾಡ್ಬೋದು. ಇದಾದ್ಮೇಲೆ ಫಾರ್ಮುಲಾದು ಆಟೋಮೆಟಿಕ್ ಮೋಡ್ ಆಗಿಬಿಟ್ರೆ ಅದರಲ್ಲಿ ಇರೋದು ಫೀಚರ್ಸ್ ಎಲ್ಲ ಅದೇ ತೋರಿಸ್ಬಿಡ್ತದೆ. ಓ ಸೂಪರ್ ಆಗಿದೆ. ಈ ರೇಂಜ್ ರೋವರು, ಲ್ಯಾಂಡ್ ರೋವರು ಅಫಿಷಿಯಲ್ ಲೈಸೆನ್ಸ್ ಜೊತೆ ಬಂದಿರೋದು. ಹಿಂಗೆ ಕಂಪನಿ ಕಡೆಯಿಂದ ಅಫಿಷಿಯಲ್ ಲೈಸೆನ್ಸ್ ತಗೋಬಿಟ್ಟು ಈ ರೇಂಜ್ ರೋವರ್ಗೆ ಮಾಡಿರೋದು. ಡಿಫೆಂಡರು ಇದು ರೀಚಾರ್ಜಬಲ್ನು ಐತೆ, ಆಕ್ಸೆಸರೀಸ್ನು ಐತೆ, ಒಂದು ಎಕ್ಸ್ಟ್ರಾ ಅಲೋವಿಲ್ನು ಬರ್ತದೆ. ಇದೆಲ್ಲ ಆದಮೇಲೆ ಇದು ರಿಮೋಟ್ ಕಂಟ್ರೋಲು. 2 ವರ್ಷ 3 ವರ್ಷದಿಂದ ಇದು ಕೊಡ್ಬೋದು. ಇದು ಅಡ್ಜಸ್ಟೇಬಲ್ ಬರ್ತದೆ ಹ್ಯಾಂಡಲ್ಲು. ಓಕೆ, ಎಷ್ಟು ಬೇಕಂದ್ರೂ ಕೆಳಗಡೆ ಮಾಡಿಸ್ಕೊಬೋದು. ಆ್ಯಂಡ್ ಇದ್ರದ್ದು ಕೆಪಾಸಿಟಿ ನಿಮಗೆ 60 kg ಇದ್ರದ್ದು ಕೆಪಾಸಿಟಿ. 60 kg. 60 kg. ಇದು ಟೋಟಲ್ ಲೈಟಿಂಗ್ ಬರ್ತದೆ ಆ್ಯಂಡ್ ವೀಲ್ ಲೈಟಿಂಗ್ನು ಬರ್ತದೆ. ವಾವ್ ಸೂಪರ್ ಸರ್. ಇದರಲ್ಲಿ ಬೇಸ್ ಲೈಟ್ ಬೇಡ ಅಂದರೆ ಇದು ಬರ್ತದೆ. ಇದರಲ್ಲಿ ನಿಮಗೆ 60 kg ಕೆಪಾಸಿಟಿ ಬರೋದು ಸರ್. ಇದರಲ್ಲಿ 50ಗಿಂತ ಜಾಸ್ತಿ ಐತೆ ರೇಂಜು. ಓಕೆ, ಅದರಲ್ಲಿ ಏರ್ದು ಸೋಫಾ ಇರಲಿ, ಓಕೆ, ನಿಮಗೆ ಟ್ಯೂಬ್ ಆಗಿರಲಿ, ಇದರಲ್ಲಿ ಡಿಸೈನ್ಗಳು ಸಿಗ್ತದೆ, ಕ್ಯಾಪ್ ಇರಲಿ, ಆಮೇಲೆ ಹೇರ್ದು ವಿತೌಟ್ ಹೇರ್ದು 2 ಅವೈಲೇಬಲ್ ಐತೆ. ಎಲ್ಲ ಸೈಜಸ್ಗಳು ಐತೆ. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 300 ರೂಪಾಯಿ. ವೆಟ್ ಸೆಟ್ಟು ಟಬ್ಬು 300 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು. ಆಮೇಲೆ ನಿಮಗೆ 25-30 ಸಾವಿರವರೆಗೂ ಸಿಗ್ತದೆ. ಸೊ ಇವಾಗ ಸಮ್ಮರ್ ಬೇರೆ, ಫ್ರೀ ಸ್ಕೂಲ್ ಬೇರೆ ಓಪನ್ ಆಗಿದೆ. ಸೊ ತುಂಬ ಜನ ಸ್ಕೂಲ್ಗೆ ಅಥವಾ ಮನೆಗಳಿಗೆ ಈ ಥರ ಹುಡುಕ್ತಾ ಇರ್ತಾರೆ, ಚೇರ್ಸ್ ಆಗಿರ್ಬೋದು. ಸರ್ ಇದರಲ್ಲಿ ನಿಮಗೆ ಮ್ಯಾಟು, ಸ್ಲೈಡ್ ಆಗಿರಲಿ, ಸ್ವಿಂಗ್ಸ್ ಆಗಿರಲಿ, ಸ್ಟಡಿ ಟೇಬಲ್ಲು, ಹೆವಿ ಕ್ವಾಲಿಟಿ ಚೇರು, ಆ್ಯಂಡ್ ಈ ಥರ ರಾಕಿಂಗ್ದು ಹಾರ್ಸು. ಇದರಲ್ಲಿ ನಿಮಗೆ 2-in-1 ಬೇಕಾ ಅದೂ ಅವೈಲೇಬಲ್ ಐತೆ. ಸ್ಕೂಲ್ಗೋಸ್ಕರ ಅಂತಾನೆ ಇದೆಲ್ಲ ನಿಮಗೆ 2-in-1 3-in-1 ಆಪ್ಷನ್ ಇದರಲ್ಲಿ ಇರೋದು. ಏಜ್ ಅಂತ ಏನು ಮ್ಯಾಟರ್ ಮಾಡಲ್ಲ. ಐಸ್ ಹಾಕಿ ಸಿಗ್ತದೆ, ಫುಟ್ಬಾಲು, ದೊಡ್ಡ ಸೈಜು, ಕ್ಯಾರಮ್ಮು ಎಲ್ಲ ಸಿಗ್ತದೆ. ಸೊ ಇನ್ಸ್ಟಾಲೇಷನ್ ನೋಡೋದಾದ್ರೆ ಫಿಟ್ಟಿಂಗ್ ಎಲ್ಲ ನೀವೇ ಮನೇಲಿ ಆರಾಮಾಗಿ ಮಾಡ್ಬೋದು ಆ್ಯಂಡ್ ಈಸಿ ಟು ಇನ್ಸ್ಟಾಲೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ನೋಡ್ತಾ ಇರೋದು ನೀವು ಚಿಕ್ಕ ಸೈಕಲ್ಲು. ಇದರಲ್ಲಿ 3 ವರ್ಷ 4 ವರ್ಷ ಆದಮೇಲೆ ಯೂಸ್ ಮಾಡ್ಬೋದು. ಇದಾದ್ಮೇಲೆ ನಿಮಗೆ ದೊಡ್ಡವ್ರಿಗೂ ಇಲ್ಲಿಲ್ಲ, ಇದು ಸ್ಟಾರ್ಟಿಂಗು ಫಿಟ್ಟಿಂಗ್ ಏನು ಐಟಮ್ ಸಿಗ್ತಾ ಇಲ್ಲ ಇಲ್ಲಿ, ನೀವು ಅಂಗಡಿಗೆ ವಿಸಿಟ್ ಮಾಡಲೇಬೇಕು. ಆಮೇಲೆ ನಿಮಗೆ ಇದರಲ್ಲಿ ಫೋಲ್ಡೇಬಲ್ವರೆಗೂ ಸಿಗ್ತದೆ ಸೈಕಲ್ಲು. ಓಕೆ, ಇಲ್ಲೂ ರೆಡಿ ಟು ಇದೆಯಲ್ಲ? ಹಾಂ, ಇದೆಲ್ಲ ನಾರ್ಮಲ್ಲು. ಇದರಲ್ಲಿ ನಿಮಗೆ ಫೋಲ್ಡೇಬಲ್ ಸಿಗ್ತದೆ.
ಹೌದಾ? ಹಾ, ಅದು BMW ಮರ್ಸಿಡೀಸ್ ಲೋಗೋ ಜೊತೆ ಬರ್ತದೆ. 9,000ಕ್ಕಿಂತ ಜಾಸ್ತಿ ಗೇಮ್ಸ್ ಬರ್ತದೆ, ಅದೂ ಡಬಲ್ ರಿಮೋಟ್ ಜೊತೆ. ಇದು ಟಿವಿ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೀವು. ಏನ್ ಸರ್ ಇದು ಫುಲ್ ಗೋಡ್ ಲೋಡ್ ತುಂಬಿಟ್ಟಿದ್ದೀರಾ? ಸರ್ ಇದು ಬರೀ ಗ್ರೌಂಡ್ ಫ್ಲೋರ್ದು, ಫಸ್ಟ್ ಫ್ಲೋರ್ದು ಬೇರೆ ಗೋಡನ್ದು ಎಲ್ಲ ಸ್ಟಾಕ್ಸ್ ಬೇರೆ ಐತೆ. ನಿಮಗೆ ಕಲರ್ ಬಗ್ಗೆ ಕ್ವಾಂಟಿಟಿ ಬಗ್ಗೆ ಏನ್ ಟೆನ್ಷನ್ ತಗೋಬೇಡಿ, ಎಲ್ಲ ಅವೈಲೇಬಲ್ ಇರ್ತದೆ. ಸೊ ಅವಾಗಲೇ ನೀವು ಮಕ್ಳಿಗೆ ತೋರಿಸಿದ್ರಾ? ಇದೇನು ಸರ್ ಇದು ಹೊಸದು? ಸರ್ ಇದು A to Z. A to Z ಅಂದ್ರೆ ನಿಮಗೆ ಎಲ್ಲ ಸಿಗ್ತದೆ ಅಂತ. ಸೊ ನೋಡ್ತಾ ಇರ್ಬೋದು, ಎಲ್ಲ ಥರ ಕಬ್ಬು ರಸ ತೆಗಿಯೋ ಮಿಷಿನ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಚಿಕನ್ನು ಇಲ್ಲ ಮಟನ್ನು ಕೈಮೆ ಮಾಡೋದಾಗಿರ್ಬೋದು. ಸೊ ಎಲ್ಲ ಥರ ಮಿಷಿನ್ಸ್ಗಳೆಲ್ಲ ಸೊ ರೆಡಿ ಆಗ್ತಾ ಇದೆ. ನೆಕ್ಸ್ಟು ಅಪ್ಕಮಿಂಗಲ್ಲಿ ಇದ್ರದ್ದು ವೀಡಿಯೋ ಬರುತ್ತೆ ನಿಮಗೆ, ಸೊ ವೆಯ್ಟ್ ಮಾಡಿ. ಸೊ ಆಯ್ಗುಗಳೇ, ಫೈನಲಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಮಾಡ್ತಾ ಇದ್ರೆ ಮುಗಿದೇ ಇಲ್ಲ, ಎಷ್ಟು ತೋರಿಸಿದ್ರು ಎಂಡೇ ಆಗ್ತಾ ಇಲ್ಲ. ಬಟ್ ಅಷ್ಟು ಗ್ಯಾಜೆಟ್ಸ್ ಇದೆ ಅಂತ ಹೇಳ್ಬೋದು. ಮಕ್ಳಿಗೆ ಬೈಕ್ಗಳಾಗಿರ್ಬೋದು, ಕಾರ್ ಆಗಿರ್ಬೋದು, ಮಗು ಹುಟ್ಟಿ 1 ತಿಂಗಳಿಂದ ಆಚೆಗೆ ಏನೆಲ್ಲ ಬೇಕೋ ಅಂದರೆ ಬಟ್ಟೆ ಬಿಟ್ಟು ಆಟ ಆಡೋ ಅಂಥ ಗ್ಯಾಜೆಟ್ಸ್ ಎಲ್ಲ ಮಸ್ತಾಗಿರೋ ಸಿಗುತ್ತೆ, ಪ್ರೀಮಿಯಂ ಐಟಮು ವಿತ್. ಸೊ ಡೀಲರ್ ತಗೊಳ್ಳೋ ಪ್ರೈಸಲ್ಲಿ ಡೈರೆಕ್ಟಾಗಿ ನೀವೇ ತಗೊಳ್ಬೋದು. ಸರ್ ಇನ್ನೊಂದೇನಂತಂದರೆ, ಇವಾಗ ಇಲ್ಲಿ ಬರೋಕ್ಕಾಗಲ್ಲ ಗುರು, ಒಳ್ಳೊಳ್ಳೆ ಐಟಮ್ಸ್ಗಳಿದೆ ಅಂತ ಅಂತಾರೆ. ಸೊ ನೀವು ವಾಟ್ಸಪ್ಪಲ್ಲಿ ಬೇರೆ ಕ್ಯಾಟ್ಲಾಗ್ ಬೇರೆ ಆಯಿಂದ ಕಳಿಸಿ, ಇಲ್ಲ ಯಾವುದು ವೀಡಿಯೋ ಕೇಳಿದ್ರೆ ನೀವು ಕಳಿಸ್ಕೊಡ್ತೀನಿ ಅಂತ ಹೇಳ್ತೀರಾ. ಬಟ್ ಇಲ್ಲಿ ಬರಲೇಬೇಕಾ ತಗೊಳ್ಳೋಕ್ಕೆ, ಅಥವಾ ಹೊರಗಡೆಯಿಂದ ಏನಾದರೂ ಕಾಲ್ ಮಾಡಿದ್ರೆ ಅಂತ. ಇವಾಗ ಚಿಕ್ಕಮಂಗ್ಳೂರು, ಹಾಸನ, ಮಂಡ್ಯ, ಮೈಸೂರು ಈ ಕಡೆಯಿಂದ ಫೋನ್ ಮಾಡ್ತಾರೆ, ಸರ್ ನಂಗೆ ಈ ಥರ ಬೇಕು, ಡೆಲಿವರಿ ಮಾಡ್ಕೊಡ್ತೀರಾ ಅಂತ. ಸರ್ ಡೆಲಿವರಿ ಆಲ್ ಇಂಡಿಯಾಗೆ ಐತೆ. ಆಲ್ ಇಂಡಿಯಾಗೆ ಇದೆಯಾ? ಡೆಲಿವರಿ ಚಾರ್ಜಸ್ ಸ್ವಲ್ಪ ಟೈಮ್ ಕೊಟ್ಟರೆ ನಿಮಗೆ ಇಂಟರ್ನ್ಯಾಷನಲ್ ಮಾಡ್ಕೊಡ್ತೀವಿ. ಇಂಟರ್ನ್ಯಾಷನಲ್ಗೆ ಅಲ್ಲಿ ಭಾಳ ಸದ್ಯ ಇಂಡಿಯಾಗೆ ಹೋಗ್ಬಿಡಿ ಸಾಕು. ಆ್ಯಂಡ್ ಇವಾಗ ಏನಾದ್ರೂ ಮೊದಲೇ ಹೇಳಿದ್ರು, ಸೊ ಇವತ್ತು ಮಾರ್ನಿಂಗ್ ಮಾಡಿದಿರ ಅಂದರೆ ನಾಳೆ ಮಾರ್ನಿಂಗ್ ಅಷ್ಟರಲ್ಲಿ ನಿಮ್ಮ ಮನೆಗೆ ಸೇರುತ್ತೆ ಅಂತ. ಓಕೆ, ಒನ್ ಡೇ ಲೇಟ್ ಆಗ್ಬೋದು, ಪರವಾಗಿಲ್ಲ, ಸಮ್ ಟೈಮ್ ಏನು ಮಾಡೋಕ್ಕಾಗಲ್ಲ. ಸರ್ ಎಕ್ಸಾಕ್ಟ್ ಲೊಕೇಶನ್ ಸರ್ ಹೇಳ್ಬಿಡಿ ಒಂದ್ಸಲ. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮದು 2 ಬ್ರಾಂಚ್ ಇರೋದು. ಓಕೆ, ನೀವು ವಾಕೇಬಲ್ ಆಗಿದ್ರೆ KR ಮಾರ್ಕೆಟ್ಗೆ ವಿಸಿಟ್ ಮಾಡಿ. ಓಕೆ, ಇಲ್ಲ ನಿಮಗೆ 2 ವೀಲರ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಏನಾದರೂ ಇದ್ರೆ ನೀವು JC ರೋಡು, ಕಲಾಸಿಪಳ್ಯ, ಓಕೆ, ಬಸ್ ಸ್ಟ್ಯಾಂಡ್ ಬಿಟ್ಟರೆ ಸ್ವಲ್ಪ ಮುಂದೆ ಬಂದರೆ ಸರ್ಕಲ್ದು ಲೆಫ್ಟ್ ತಗೋಬಿಟ್ಟು ಬಂದರೆ ಚಾಕ್ನಾಗಲಿ. KR ಮಾರ್ಕೆಟ್ ಎಕ್ಸಾಕ್ಟ್ ಲೊಕೇಶನ್. KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ನಾನು ಬಂದದ್ದು. ಮೆಟ್ರೋ ಸ್ಟೇಷನಿಂದ ಜಸ್ಟ್ ವಾಕೇಬಲ್, ಒಂದು 400 ಮೀಟರ್ ಅಷ್ಟೇ ಆಗುವಂಥದ್ದು. ನಾನು ವಿಸಿಟ್ ಮಾಡಿದ್ದೀನಿ, ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಗ್ಯಾಜೆಟ್ಸ್ ಬೇಕು ಅಂದರೂ ಕೂಡ, ಇಲ್ಲಾಂತಾರೆ ದೊಡ್ಡವ್ರಿಗೆ ಏನಾದರೂ ಬರ್ಡೇ ಗಿಫ್ಟ್ ಕೊಡಬೇಕು ಅಂತಂದರೆ, ಸೊ ಇಲ್ಲಿ ಬೆಸ್ಟ್ ಒಂದು ಪ್ರಾಡಕ್ಟ್ಗಳು ಸಿಗುತ್ತೆ, ಪ್ರೀಮಿಯಂ ಐಟಮ್ ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟ್ ಮ್ಯಾಪಿಂಗು ಡಿಸ್ಕ್ರಿಪ್ಷನ್ ಹಾಕಿದ್ರೆ ಒಂದ್ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ಇವ್ರದ್ದು ಕೂಡ ರೆಗ್ಯುಲರ್ ಅಪ್ಡೇಟ್ ಬೇಕು ಅಂತಂದರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, A to Z ಮಾರ್ಕೆಟ್ ಅಂತ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾಕೆಂದರೆ ಹೊಸ ಸ್ಟಾಕ್ ಬಂದಾಗ ರೀಸ್ಟೋರ್ ಮಾಡ್ತಾ ಇರ್ತಾರೆ. ಸೊ ಹೊಸ ಮಾಡೆಲ್ಸು ನೋಡ್ತಾ ಇರ್ಬೋದು, ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ನೇಮು? ಅಬ್ದುಲ್ ಸರ್. ಥ್ಯಾಂಕ್ ಯು ಸರ್.